ಇವಾಗ ರಾಜಸ್ಥಾನ್ ರಾಯಲ್ಸ್ ಅವರು 4ನೇ ಸ್ಥಾನಕ್ಕೆ ಬಂದು ಕೂತಿದ್ದಾರೆ. ನನ್ನ ಪ್ರಕಾರ ಇದೇ ಟಾಪ್ 4 ಆಗುತ್ತೆ ಅನ್ಕೊಂಡೇನೆ, ಅಸ್ಯೂಮಿಂಗ್ ಆರ್ ಬೀಟ್ ಮಾಡ್ತಾರೆ ಎಂಐನ ಲಾಸ್ಟ್ ಗೇಮ್ ಅಲ್ಲಿ ಅಂತ. ನೋಡಿ ಪಂಜಾಬ್ ಕಿಂಗ್ ಪರಿಸ್ಥಿತಿ ಹೆಂಗಿದೆ ಅಂತ. ಒಂದಾನೊಂದು ಕಾಲದಲ್ಲಿ ಇದೇ IPL ಅಲ್ಲಿ ಟಾಪ್ ಆಫ್ ದಿ ಟೇಬಲ್ ಅಲ್ಲಿ ಕೂತ್ಕೊಂಡು ಸೋಲಿಲ್ಲದ ಸರದಾರ ಆಗಿದ್ರು. ಈಗ ಟಾಪ್ 4 ಇಂದ ಇಳಿದಿದ್ದಾರೆ, 5ನೇ ಸ್ಥಾನ ಕೂತಿದ್ದಾರೆ. ಅವ್ರ ಸೀಸನ್ ಮುಕ್ತಾಯ ಆದಂಗೆ ಕಾಣ್ತಾ ಇದೆ. ಇವ್ರು ಗೆದ್ರು ಕೂಡ ತಮ್ಮ ಕಡೆ ಪಂದ್ಯ ಅಗೇನ್ಸ್ಟ್ ಲಕ್ನೋ ಇವ್ರು ಕ್ವಾಲಿಫೈ ಆಗೋದು ಕ್ವಶನ್ ಮಾರ್ಕ್ ಇದೆ. CSKಗೂ ನೋಡಿ ಅವ್ರ ನೆಟ್ ರನ್ ರೇಟ್ ನೆಟ್ಟಿಗಿಲ್ದೇ ಇರೋದ್ರಿಂದ ಅವರು 14 ಮಾತ್ರ ತಗೊಳಕ್ಕಾಗೋದು. DC-ನೂ 14 ತಗೊಳ್ತಾರೆ, KKR 15 ತಗೋಬಹುದು. 15 ತಗೊಂಡವರೆಲ್ಲ ತಗೊಂಡ್ಬಿಟ್ಟು ವೆಯ್ಟ್ ಮಾಡ್ಬೇಕು. ಯಾಕಂದ್ರೆ ಸಂಡೇ ಮಧ್ಯಾಹ್ನ ಆಡ್ತಾ ಇರೋದು MIನ. ಅಂದ್ರೆ ಲಾಸ್ಟ್ ಡೇ ಆಫ್ ಲೀಗ್ ಮ್ಯಾಚ್ ಡಿಸೈಡ್ ಆಗುತ್ತೆ 4th ಟೀಮು ಯಾವ್ದು ಕ್ವಾಲಿಫೈ ಆಗುತ್ತೆ ಅಂತ. IPL ಅಂದ್ರೆ ಇದು. ನನ್ನ ಪ್ರಕಾರ ಲಾಸ್ಟ್ ಮ್ಯಾಚ್ ತನಕ ಹೋಗ್ಬೇಕಾಯ್ತು, ಅಟ್ಲೀಸ್ಟ್ ಲಾಸ್ಟ್ ಡೇ ತನಕ ಹೋಗಿದೆ. ಸ್ಟಾರ್ಟ್ ಆಫ್ ದಿ ಸೀಸನ್ ಅಲ್ಲಿ ನಾವು ಅನ್ಕೊಂಡ್ವಿ ಏನ್ ಗುರು ಒನ್ ಸೈಡೆಡ್ ಟೂರ್ನಮೆಂಟ್ ಆಗೋಗ್ತಾ ಇದೆ, ಕ್ಲಿಯರ್ ವಿನ್ನರ್ಸ್ ಕಾಣಿಸ್ತಾ ಇದ್ದಾರೆ, ಹಂಸ ಕ್ಷೀರ ನ್ಯಾಯ, ಹಾಲು ಸಪರೇಟು ನೀರು ಸಪರೇಟ್ ಆಗೋಗಿದೆ, ಆಮೇಲೆ ಎಲ್ಲ ಡೆಡ್ ಗೇಮ್ಗಳು ಬರುತ್ತಾ ಅಂದ್ರೆ ಇಲ್ಲ. ಲಾಸ್ಟ್ ಡೇ ತನಕನು ಎವ್ರಿ ಗೇಮಲ್ಲೂ ಏನೋ ಒಂದು ಸೆನ್ಸ್ ಇರುತ್ತೆ, ಏನೋ ಒಂದು ಎಸೆನ್ಸ್ ಇರುತ್ತೆ.